ಎಲ್ಲರಿಗೂ ನಮಸ್ಕಾರ. ಋಣಾನುಬಂಧ ಅಧ್ಯಾಯ 15. ಸನ್ನಿಧಿ ಹತ್ರ ಸುವರ್ಣದೇವಿ ಮಾತಾಡೋಕ್ಕೆ ಟ್ರೈ ಮಾಡಿದಾಗ ಸನ್ನಿಧಿಯ ಚಿಕ್ಕಪ್ಪ ಅಂದರೆ ಮಂಜುನಾಥ್ ಬಿಟ್ಟಿರಲಿಲ್ಲ. ಸಂಧ್ಯಾ ಅಂತ ಅಂದ್ಕೊಂಡು ವೈಭವ್ನ ಬಳಸಿ ಅಪ್ಪಿದ್ಲು ಸನ್ನಿಧಿ. ಮಿಂಚುವನ್ನು ಕಾರುಣ್ಯ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ಲು. ಸನ್ನಿಧಿಗೆ ಒಂಟಿತನ ಕಾಡ್ತಾ ಇತ್ತು. ನನ್ನೋರು ಅಂತ ಇದ್ದ ಮಿಂಚು ಕೂಡ ಈಗ ಸನ್ನಿಧಿ ಜೊತೆ ಇರಲಿಲ್ಲ. ಒಂದೇ ದಿನದಲ್ಲಿ ಸನ್ನಿಧಿಯ ಮನಸ್ಸಿಗೆ ತುಂಬಾ ನೋವಾಗಿತ್ತು. ವೈಭವ್ ಸನ್ನಿಧಿ ಕೈ ಹಿಡ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸಿ ಊಟ ಮಾಡಿಸ್ತಾ ಇದ್ದ. ಸನ್ನಿಧಿ ಕೂಡ ಟ್ರಾನ್ಸ್ನಲ್ಲಿ ಇದ್ದ ಹಾಗೆ ವೈಭವ್ ತಿನ್ನಿಸ್ತಾ ಇದ್ದ ಊಟನ ತಿಂತಾ ಇದ್ಲು. ಸನ್ನಿಧಿಗೆ ಗೊತ್ತಿಲ್ಲದೆ ಅವಳು ಹೊಟ್ಟೆ ತುಂಬ ಊಟ ಮಾಡಿದ್ಲು. ಸನ್ನಿಧಿಗೆ ಅವಳ ಅಮ್ಮ ಸರೋಜಾದೇವಿ ನೆನಪಾದ್ರು. ನನ್ನ ಅಮ್ಮನ ಕೈ ತುತ್ತಿನ ರುಚಿ ಇದೆ ವೈಭವ್ ಊಟ ಮಾಡಿಸ್ತಾ ಇರೋ ಊಟ ಅಂತ ಯೋಚನೆ ಮಾಡ್ತಾ ಇದ್ದ ಸನ್ನಿಧಿಗೆ ಕಣ್ಣು ತುಂಬಿ ಬಂತು. ತನ್ನ ಕಣ್ಣಿಂದ ನೀರು ಜಾರಿ ಕೆನ್ನೆವರೆಗೂ ಬಂದಿತ್ತು. ಮುಂದುವರೆದ ಭಾಗ. ವೈಭವ್ಗೆ ಸನ್ನಿಧಿಯ ಪರಿಸ್ಥಿತಿ ಅರ್ಥ ಆಗಿತ್ತು. ಸನ್ನಿಧಿ ಕಣ್ಣಲ್ಲಿ ಬಂದ ನೀರನ್ನು ಒರೆಸಿದಾಗ ವಾಸ್ತವಕ್ಕೆ ಬಂದ ಸನ್ನಿಧಿ ಕಣ್ಣಂಚಲ್ಲಿ ಮಿಕ್ಕಿದ್ದ ನೀರನ್ನು ಒರೆಸ್ಕೊಂಡು ಸರ್ ನೀವು ಊಟ ಮಾಡಿ ಅಂತ ಅಂದ್ಲು. ವೈಭವ್ ಎರಡನೇ ಯೋಚನೆ ಮಾಡದೆ ಸನ್ನಿಧಿ ತಿಂದಿದ್ದ ತಟ್ಟೆಗೆ ಅವನು ಕೂಡ ಊಟ ಹಾಕ್ಕೊಂಡು ಊಟ ಮಾಡ್ತಾ ಇದ್ದ. ಸನ್ನಿಧಿಗೆ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು. ಆದರೂ ಸರ್ ಅದು ನಾನು ಊಟ ಮಾಡಿ ಬಿಟ್ಟಿದ್ದ ಎಂಜಲು ತಟ್ಟೆ ಅಂತ ಅಂದ್ಲು. ವೈಭವ್ಗೆ ಸನ್ನಿಧಿಯ ಮಾತು ಕೇಳಿಸಿದ್ರು ಕೇಳಿಸದೇ ಇರೋ ಥರ ಊಟ ಮಾಡಿ ಮುಗಿಸ್ದ. ಸರ್ವೆಂಟ್ ಬಂದು ಊಟದ ಟ್ರೇ ತಗೊಂಡು ಬಿಸಿ ಬಿಸಿ ಕಾಫಿಯನ್ನು ಟೇಬಲ್ ಮೇಲೆ ಇಟ್ಟು ಹೋದ. ವೈಭವ್ಗೆ ಊಟ ಆದಮೇಲೆ ಕಾಫಿ ಕುಡಿಯೋ ಅಭ್ಯಾಸ ಇತ್ತು. ಹಾಗಾಗಿ ವೈಭವ್ ಜೊತೆಗೆ ಸನ್ನಿಧಿಗೂ ಕೂಡ ಕಾಫಿ ಆರ್ಡರ್ ಮಾಡಿದ್ದ. ಸನ್ನಿಧಿಗೂ ಕೂಡ ಕಾಫಿ ಬೇಕಾಗಿತ್ತು. ಆದರೆ ಅವಳಿಗೆ ಈ ದಿನದ ನಡೆದ ಸಂಗತಿಗಳು ನೆನಪಾಗಿ ಏನೂ ಬೇಡ ಅಂತ ಅನ್ನಿಸೋ ಹಾಗಿತ್ತು ಅವಳ ಮನಸ್ಥಿತಿ. ವೈಭವ್ ಕಾಫಿ ಕಪ್ನ ಸನ್ನಿಧಿ ಕೈಗೆ ಇಟ್ಟು ತಾನು ಕೂಡ ಒಂದು ಕಪ್ ತಗೊಂಡು ಕಾಫಿನ ಒಂದು ಸಿಪ್ ತಗೊಂಡ. ಮಿಸ್ ಸನ್ನಿಧಿ ನಾನು ಈಗ ಮಾತಾಡ್ಬೋದಾ ಕೇಳ್ದ. ಸನ್ನಿಧಿಗೆ ವೈಭವ್ ಬಂದ ವಿಷಯನೇ ಮರ್ತೋಗಿತ್ತು. ಮತ್ತೆ ಅದನ್ನು ನೆನಪು ಮಾಡಿಕೊಂಡು ಹಾಂ ಸರ್ ಹೇಳಿ ಅಂತ ಅಂದ್ಲು. ಆದರೆ ಪ್ಲೀಸ್ ಮಿಸ್ ಸನ್ನಿಧಿ ಅಂತ ಕರಿಬೇಡಿ ಸರ್, ನನಗೆ ಏನೋ ಒಂಥರ ಮುಜುಗರ ಆಗತ್ತೆ, ಪ್ಲೀಸ್ ಕಾಲ್ ಮೀ ಸನ್ನಿಧಿ ಅಂತ ಅಂದ್ಲು. ಸರಿ 2 ದಿನದಿಂದ ಯಾಕಿಲ್ಲಿ ಉಳ್ಕೊಂಡಿದ್ದೀರಾ ಕೇಳ್ದ ವೈಭವ್. ಸನ್ನಿಧಿಗೆ ಆಶ್ಚರ್ಯ ಆಯಿತು. ಅರೆ ನಾನು 2 ದಿನದಿಂದ ಈ ಹೋಟೆಲ್ನಲ್ಲಿ ಉಳ್ಕೊಂಡಿರೋದು ಹೇಗೆ ಗೊತ್ತಾಯಿತು ಈ ಸರ್ಗೆ ಅಂತ ಅಂದ್ಕೊಂಡ್ಳು. ವೈಭವ್ ಸಣ್ಣದಾಗಿ ನಗುತ್ತಾ ಇದು ನಮ್ಮದೇ ಹೋಟೆಲ್ ಸನ್ನಿಧಿ, ನಿನ್ನೆ ನಾನು ಇಲ್ಲಿ ಒಂದು ಮೀಟಿಂಗಿಗೆ ಅಂತ ಬಂದಿದ್ದೆ, ಆಗ ನಾನು ನಿಮ್ಮನ್ನು ನೋಡಿ ತಿಳ್ಕೊಂಡಾಗಲೇ ಗೊತ್ತಾಗಿದ್ದು ಅಂತಂದ ವೈಭವ್. ಹಾಗೆ ಮಾತು ಕಂಟಿನ್ಯೂ ಮಾಡ್ತಾ ಬೆಳಗ್ಗೆ ಆಫೀಸಲ್ಲಿ ನಾನು ಕೇಳಿದ ಪ್ರಶ್ನೆಗೆ ನೀವು ಆನ್ಸರ್ ಮಾಡಲಿಲ್ಲ, ಈಗಲೂ ಹೇಳಬೇಕು ಅಂತ ಅನಿಸಿದ್ರೆ ಹೇಳಿ, ಇಲ್ಲಾಂದರೆ ನಿಮ್ಮ ನಂಬಿಕೆಗೆ ನಾನು ಅರ್ಹ ಅಲ್ಲ ಅಂತ ಅಂದ್ಕೊಂಡು ನಾನು ಹೊರಡ್ತೀನಿ ಅಂತಂದ ವೈಭವ್. ಸನ್ನಿಧಿಗೆ ಅವನ ಮಾತು ಮನಸ್ಸಿಗೆ ನಾಟಿತ್ತು. ಸನ್ನಿಧಿ ಕೂಡ ಕಾಫಿನ ಒಂದು ಸಿಪ್ ಎಳ್ಕೊಂಡು ಕಣ್ಮುಚ್ಚಿ ಕಾಫಿ ಟೇಸ್ಟ್ನ ಫೀಲ್ ಮಾಡಿದ್ಲು. ಮತ್ತೆ ಕಣ್ಬಿಟ್ಟು ಸಾರಿ ಸರ್, ನಾನು ಬೆಳಗ್ಗೆ ನಿಮ್ಮ ಹತ್ರ ಆ ಥರ ಮಾತಾಡಿದ್ದಕ್ಕೆ ಅಂತ ಹೇಳ್ತಾ ಅವಳ ಪಾಸ್ಟ್ನ ಕೆಲವೊಂದು ವಿಷಯವನ್ನು ಮಾತ್ರ ಹೇಳೋಕ್ಕೆ ಡಿಸೈಡ್ ಮಾಡಿಕೊಂಡು ಮತ್ತೆ ಕಾಫಿ ಹೀರಿದ್ಲು. 5 ವರ್ಷದ ಹಿಂದೆ ನಂದು ತುಂಬಾ ಚಿಕ್ಕ ಕುಟುಂಬ ಸರ್. ನಾನು ಅಪ್ಪ ಅಮ್ಮ 3 ಜನ ನನ್ನ ಫ್ಯಾಮಿಲಿ ಇದ್ದಿದ್ದು. ನನ್ನ ಅಪ್ಪ ರೆಪ್ಯೂಟೆಡ್ ಕಂಪನಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ರು. ನನ್ನಮ್ಮ ನೋಡೋಕ್ಕೆ ಥೇಟ್ ಮೈಸೂರು ಮಹಾರಾಣಿ ಥರನೇ ಕಾಣಿಸ್ತಾ ಇದ್ಲು. ನೋಡೋಕೆ ಮಾತ್ರ ಅಲ್ಲ, ನನ್ನ ಅಮ್ಮನ ಬಿಹೇವಿಯರ್ ಕೂಡ ಹಾಗೇ ಇತ್ತು. ನಾನು 10ನೇ ಕ್ಲಾಸ್ನಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದೆ. ಅದೇ ಕಾರಣಕ್ಕೆ ನನ್ನ ಫ್ರೆಂಡ್ಸ್ ಟ್ರೀಟ್ ಕೊಡಿಸು ಅಂತ ಕೇಳಿದರು. ಸೊ ನಾನು ಕೂಡ ಟ್ರೀಟ್ ಕೊಡಿಸ್ಬೇಕು ಅಂತ ನನ್ನ ಫ್ರೆಂಡ್ಸ್ ಎಲ್ಲರ ಜೊತೆಗೆ ಹೋಟೆಲ್ಗೆ ಹೋಗಿದ್ವಿ. ಅದೇ ದಿನ ನನ್ನ ಅಪ್ಪ ಅಮ್ಮ ಕೂಡ ಬೆಂಗಳೂರಲ್ಲಿ ಇರೋ ಅವರ ಫ್ರೆಂಡ್ ಮಗಳ ಮದುವೆಗೆ ಅಂತ ಬಂದಿದ್ದರು. ಮದುವೆ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಮೈಸೂರಿಗೆ ಬರೋವಾಗ ಪೆಟ್ರೋಲ್ ಟ್ಯಾಂಕರ್ ಬಂದು ನನ್ನ ಅಪ್ಪ ಅಮ್ಮ ಇದ್ದ ಕಾರ್ಗೆ ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದ ಫೋರ್ಸ್ಗೆ ಪೆಟ್ರೋಲ್ ಟ್ಯಾಂಕರ್ ಮತ್ತು ನನ್ನ ಅಪ್ಪ ಅಮ್ಮ ಇದ್ದ ಕಾರ್ 2 ಸುಟ್ಟು ಕರಕಲಾಯಿತು. ಕೊನೆಯ ಸರ್ತಿ ನನ್ನ ಪೇರೆಂಟ್ಸ್ ಮುಖ ಕೂಡ ನೋಡೋಕ್ಕೆ ಆಗಲಿಲ್ಲ ಅಂತ ಬೆಡ್ನಿಂದ ಕೆಳಗಡೆ ಕುಸಿದು ಕೂತು ಮಂಡಿ ಒಳಗೆ ಮುಖವನ್ನು ಅಡಗಿಸಿ ಅಳೋಕೆ ಶುರು ಮಾಡಿದ್ಲು ಸನ್ನಿಧಿ.
ವೈಭವ್ಗೆ ಸನ್ನಿಧಿಯ ಪಾಸ್ಟ್ ಕೇಳಿ ತುಂಬಾ ಬೇಜಾರಾಯಿತು. ಸನ್ನಿಧಿ ಕೂತಿದ್ದ ಕಾರ್ಪೆಟ್ ಮೇಲೆ ಅವನು ಕೂತ್ಕೊಂಡು ಬೆಡ್ಗೆ ಬೆನ್ನನ್ನು ಒರಗಿಸ್ದ. ಮಂಡಿ ಒಳಗಡೆ ಮುಖ ಅಡಗಿಸ್ಕೊಂಡು ಕೂತು ಅವನ ಎದೆಗೆ ಸನ್ನಿಧಿಯ ಮುಖ ಇರಿಸ್ಕೊಂಡ. ಯಾಕಂದರೆ ತಾಯಿ ಇಲ್ಲ ಅನ್ನೋ ನೋವು ತಾಯಿ ಇಲ್ಲದವರಿಗೆ ಮಾತ್ರ ಗೊತ್ತಾಗೋದು. ಸನ್ನಿಧಿ ಮತ್ತೂ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಸನ್ನಿಧಿಯ ಪೇರೆಂಟ್ಸ್ ಸತ್ತಾಗ ಅವಳಿಗೆ ಸಮಾಧಾನ ಮಾಡೋಕ್ಕೂ ಯಾರೂ ಬಂದಿರಲಿಲ್ಲ. ತುಂಬ ವರ್ಷದ ದುಃಖವನ್ನು ಅದುಮಿಟ್ಟುಕೊಂಡಿದ್ದ ಸನ್ನಿಧಿಗೆ ಈಗ ವೈಭವ್ ಆಸರೆಯಾಗಿದ್ದ. ವೈಭವ್ ಎದೆಗೆ ಸನ್ನಿಧಿ ತಲೆಯನ್ನು ಒರಗಿಸ್ಕೊಂಡು ಮತ್ತೆ ಮಾತು ಕಂಟಿನ್ಯೂ ಮಾಡಿದ್ಲು. ನನಗೆ ನನ್ನ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದ 2 ಅಫ್ಟಿಯರ್ ಮನೆ ಇತ್ತು. ಹಾಗೆ ನನ್ನ ಹೆಸರಲ್ಲಿ 50 ಲಕ್ಷ ಡೆಪಾಸಿಟ್ ಮಾಡಿದ್ದಾರೆ. ಅದೆಲ್ಲ ನನಗೆ ಅವರು ನನ್ನ ಬಿಟ್ಟೋದ ಮೇಲೇ ಗೊತ್ತಾಗಿದ್ದು. ನಂತರ ಬ್ಯಾಂಕಿಗೆ ಹೋಗಿ 50 ಲಕ್ಷಕ್ಕೆ 2 ತಿಂಗಳಿಗೆ ಒಂದು ಸರ್ತಿ ಇಂಟ್ರೆಸ್ಟ್ ಬರೋ ಥರ ಮಾಡಿಕೊಂಡೆ. ಅದೇ ದುಡ್ಡಲ್ಲಿ ನನ್ನ ಎಜುಕೇಷನ್ ಕೂಡ ಮುಗಿಸ್ದೆ. ನನಗೆ ಮೈಸೂರಲ್ಲಿ ಇರೋ ಮನೆಯಲ್ಲಿ ನನ್ನ ಪೇರೆಂಟ್ಸ್ ನೆನಪು ತುಂಬಾ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ಕಾರಣಕ್ಕೆ ನಾನು ಎಜುಕೇಷನ್ ಮುಗಿಸಿದ ತಕ್ಷಣವೇ ಬೆಂಗಳೂರಿಗೆ ಜಾಬ್ಗೆ ಬಂದೆ. ಹಾಗೆ ನಿಮ್ಮ ಕಂಪ್ನಿಲಿ ಜಾಯಿನ್ ಕೂಡ ಆದೆ. ಸ್ವಲ್ಪ ದಿನ ನನ್ನ ದೂರದ ರಿಲೇಟಿವ್ ಮನೆಯಲ್ಲಿ ಉಳ್ಕೊಂಡಿದ್ದೆ. ನನಗೆ ಅವರ ಮನೇಲಿ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಸಂಧ್ಯಾಗೆ ಮನೆ ಹುಡ್ಕೋಕೆ ಹೇಳಿದ್ದೀನಿ. ಅವಳು ಹುಡುಕಿದ ತಕ್ಷಣ ಶಿಫ್ಟ್ ಆಗ್ತೀನಿ ಸರ್ ಅಂತ ಅಂದ್ಲು. ವೈಭವ್ಗೆ ಅಸಮಾಧಾನ ಆಯಿತು, ಹಾಗೆ ಕೋಪ ಕೂಡ ಬಂತು. ಹಾಗಾದರೆ 1-2 ದಿನ ನನ್ನ ಕ್ಯಾಬಿನ್ನಲ್ಲಿ ಇರೋ ರೂಮನ್ನು ಯೂಸ್ ಮಾಡ್ಕೋಬೋದಿತ್ತಲ್ವಾ ಅಂತ ಹೇಳ್ದ. ಅದಕ್ಕೆ ಸನ್ನಿಧಿ ವೈಭವ್ ಮುಖವನ್ನು ನೋಡ್ತಾ, ಹೆಲ್ಪ್ ಮಾಡ್ತಾರೆ ಅಂತ ಪದೇ ಪದೇ ಅದರ ಅಡ್ವಾಂಟೇಜ್ ತಗೊಳ್ಳೋದು ಸರಿ ಅಲ್ಲ ಸರ್ ಅಂತಂದ್ಲು. ವೈಭವ್ಗೆ ಈ ಸ್ವಾಭಿಮಾನಿ ಹುಡುಗಿ ನೋಡಿ ಹೃದಯ ತುಂಬಿ ಬಂತು. ಈಗ ಸನ್ನಿಧಿ ವೈಭವ್ ಎದೆಯಲ್ಲಿ ಹುದುಗಿಸಿದ ಮುಖವನ್ನು ಆಚೆ ತೆಗೆದು ಸಣ್ಣ ಸ್ಮೈಲ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿದ್ಲು. ವೈಭವ್ಗೆ ಏನು ಅರ್ಥ ಆಗದೆ, ಥ್ಯಾಂಕ್ಸಾ ಯಾಕೆ ಅಂತ ಕೇಳ್ದ. ಅದಕ್ಕೆ ಸನ್ನಿಧಿ, ನನ್ನ ಪೇರೆಂಟ್ಸ್ ಹೋದಾಗಿಂದ ಇಷ್ಟೊಂದು ಯಾವತ್ತೂ ಯಾರ ಹತ್ರನೂ ನನ್ನ ದುಃಖವನ್ನು ಹೇಳ್ಕೊಂಡು ಅತ್ತಿರಲಿಲ್ಲ. ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ನನ್ನ ಮನಸ್ಸು ತುಂಬ ಹಗುರಾಯಿತು ಅಂತ ಅಂದ್ಲು. ವೈಭವ್ಗೆ ಕೂಡ ಸ್ವಲ್ಪ ಸಮಾಧಾನ ಆಗಿತ್ತು. ಈ ಹುಡುಗಿ ಜೀವನನ ಸ್ವಲ್ಪ ಮಟ್ಟಿಗೆ ಸರಿ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಯೋಚನೆ ಮಾಡ್ತಾ, ಸನ್ನಿಧಿ ನಿಮ್ಮ ತಂದೆ ಹೆಸರೇನು ಕೇಳ್ದ. ಸುರೇಂದ್ರ ರಾವ್ ಅಂತಂದ್ಲು. ತಾಯಿ ಅಂತ ಕೇಳ್ದ. ಸರೋಜಾದೇವಿ ಅಂತ ಹೇಳಿದ್ಲು. ಆಶ್ಚರ್ಯ ಅನ್ನೋ ಹಾಗೆ ವೈಭವ್ಗೆ ತುಂಬಾ ಖುಷಿಯಾಯಿತು. ವೈಭವ್ ಅವನು ಕೂತಿದ್ದ ಜಾಗದಿಂದ ಮೇಲೆದ್ದು ನಿಂತ. ಸನ್ನಿಧಿಯ ಭುಜ ಹಿಡ್ಕೊಂಡು ಮೇಲೆ ಏಳಿಸ್ದ. ಸೋಫಾ ಹತ್ರ ಕೂರಿಸಿ ಸನ್ನಿಧಿ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡು, ನೋಡು ಸನ್ನಿಧಿ, ನಿನಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಕೋಬೇಕು ತಾನೆ. ಅದು ಅಲ್ಲದೆ ನಮ್ಮ ಕಂಪನಿಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗೆ ಅಕಾಮಡೇಷನ್ ಬೇಕು ಅಂದರೆ ಸ್ಯಾಲರಿಯಲ್ಲಿ ಸ್ವಲ್ಪ ದುಡ್ಡನ್ನು ಡಿಡಕ್ಟ್ ಮಾಡ್ತೀವಿ. ಅಕಾಮಡೇಷನ್ ಬೇಡ ಅಂತಂದರೆ ಆ ದುಡ್ಡನ್ನು ಸೇರಿ ನಿಮ್ಮ ಅಕೌಂಟ್ಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡ್ತೀವಿ. ಆಫೀಸ್ ಜಾಯ್ನ್ ಆದಾಗ ನೀನು ಕೇಳಬೇಕಿತ್ತು ತಾನೇ ಅಂತ ಅಂದ ವೈಭವ್. ಸನ್ನಿಧಿ ವಿಷಾದದ ನಗು ಮೂಡಿಸುತ್ತಾ, ನನಗೂ ಗೊತ್ತಿರಲಿಲ್ಲ ಸರ್, ನಾನು ಈ ಪರಿಸ್ಥಿತಿಗೆ ಬರ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು. ಸನ್ನಿಧಿ ಅಂತ ವೈಭವ್ ಕರೆದಾಗ ವಾಸ್ತವಕ್ಕೆ ಬಂದ ಸನ್ನಿಧಿ ಸರ್ ಅಂತ ಅಂದ್ಲು. ವೈಭವ್ ಸನ್ನಿಧಿ ತಲೆಯನ್ನು ಸವರ್ತಾ, ಬಿ ಸ್ಟ್ರಾಂಗ್ ಯು ಸಿಲ್ಲಿ ಗರ್ಲ್ ಅಂತ ಅಂದು ಸನ್ನಿಧಿ ಮೂಗನ್ನು ಎಳ್ದ. ಸನ್ನಿಧಿ ಸಣ್ಣದಾಗಿ ಸ್ಮೈಲ್ ಮಾಡಿದ್ಲು. ವೈಭವ್ಗೆ ಮನಸ್ಸಲ್ಲಿ ಇದ್ದ ಕೆಲವೊಂದು ಗೊಂದಲಗಳಿಗೆ ಉತ್ತರ ಸಿಕ್ಕಿತ್ತು. ನಾಳೆ ನೀನು ಆಫೀಸ್ಗೆ ಬರೋದು ಬೇಡ, ಇಲ್ಲೇ ರೆಸ್ಟ್ ಮಾಡು. ನಿನ್ನ ಕಣ್ಣು ಕೂಡ ತುಂಬ ಊದ್ಕೊಂಡಿದೆ. ನಾಳೆ ನೀನೇನಾದರೂ ಆಫೀಸಿಗೆ ಬಂದರೆ ನಿನ್ನ ಕಲೀಗ್ಸ್ ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡೋಕ್ಕಾಗಲ್ಲ ಅಂತಂದ. ಸನ್ನಿಧಿಗೆ ವೈಭವ್ ಮಾತು ಸರಿ ಅನ್ನಿಸ್ತು. ಓಕೆ ಸರ್, ಥ್ಯಾಂಕ್ ಯು ಅಂತಂದ್ಲು ಸನ್ನಿಧಿ. ವೈಭವ್ ಸನ್ನಿಧಿ ಇದ್ದ ರೂಮ್ಗೆ ಬಂದು ತುಂಬಾ ಟೈಮ್ ಆಗಿತ್ತು. ಇಬ್ಬರು ಟೈಮ್ ಕಡೆ ಗಮನ ಹರಿಸಿರಲಿಲ್ಲ. ಸನ್ನಿಧಿ ನಿಧಾನವಾಗಿ ಅಲ್ಲೇ ಇದ್ದ ಕಿಟಕಿಯ ಕರ್ಟನ್ನನ್ನು ಸರಿಸಿದ್ಲು. ಅವಳಿಗೆ ಆಶ್ಚರ್ಯ ಆಗೋ ಥರ ಜೋರಾದ ಗುಡುಗು ಬಂದು ಅವಳ ಮುಖಕ್ಕೆ ಒಡೆಯೋ ಹಾಗೆ ಕಿಟಕಿಯಿಂದ ಮಿಂಚು ಬಂದು ಅಪ್ಪಳಿಸ್ತು. ಸನ್ನಿಧಿ ಮಿಂಚನ್ನು ಎಕ್ಸ್ಪೆಕ್ಟ್ ಮಾಡದೇ ಇದ್ದಿದ್ದರಿಂದ ನಿಂತ ಜಾಗದಿಂದ 2 ಹೆಜ್ಜೆ ಹಿಂದೆ ಸರಿದು ಬ್ಯಾಲೆನ್ಸ್ ತಪ್ಪಿ ಬೀಳೋಕಾದ್ಲು. ವೈಭವ್ ಸನ್ನಿಧಿಯ ಸೊಂಟ ಬಳಸಿ ಬೀಳದ ಹಾಗೆ ಸನ್ನಿಧಿನ ಹಿಡ್ಕೊಂಡ. ವೈಭವ್ಗೆ ಸನ್ನಿಧಿ ಸೊಂಟ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು. ಮೆಷರ್ಮೆಂಟ್ ಕೊಟ್ಟು ಕೆತ್ತನೆ ಮಾಡಿಸಿರೋ ಹಾಗಿತ್ತು ಸನ್ನಿಧಿಯ ಸೊಂಟ.
ಇಬ್ಬರ ಕಣ್ಣು ಬೆರ್ತಿದ್ವು. ವೈಭವ್ ಮತ್ತು ಸನ್ನಿಧಿ ಇಬ್ಬರ ನಡುವೆ ಗಾಳಿ ಕೂಡ ಹೋಗೋಕೆ ಆಗದೇ ಇರುವಷ್ಟು ಇಬ್ಬರು ಅಂಟ್ಕೊಂಡಿದ್ರು. ಸನ್ನಿಧಿಗೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು. ಮೃಗದ ಹಾಗೆ ವರ್ತಿಸಿದ ಕರಣ್ಣಿನ ಟಚ್ಗೂ ಮೃದುವಾಗಿ ಇರುವ ವೈಭವ್ ಟಚ್ಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇತ್ತು. ಅವಳ ಬಾಡಿಲಿ ಬೇರೆ ರಿಯಾಕ್ಷನ್ ಆಗ್ತಾ ಇತ್ತು. ಸನ್ನಿಧಿ ಮತ್ತು ವೈಭವ್ ಇಬ್ಬರಿಗೂ ಗೊತ್ತಿಲ್ಲದೆ ಅವರ ತುಟಿಗಳು ನಿಧಾನವಾಗಿ ಒಂದಾಗೋ ಸ್ಟೇಜ್ನಲ್ಲಿ ಇತ್ತು. ಮತ್ತೆ ಮಿಂಚು ಬಂದು ಸನ್ನಿಧಿ ಮುಖಕ್ಕೆ ಬಡಿತು. ವೈಭವ್ನ ಗಟ್ಟಿಯಾಗಿ ಅಪ್ಪಿದ್ಲು ಸನ್ನಿಧಿ. ನಿಧಾನವಾಗಿ ವಾಸ್ತವಕ್ಕೆ ಬಂದ ಸನ್ನಿಧಿ ವೈಭವ್ ಕೈಯಿಂದ ಹಿಡಿತವನ್ನು ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ಲು. ವೈಭವ್ಗೂ ಕೂಡ ಅರ್ಥ ಆಗಿ ಸಾರಿ ಅಂತ ಅಂದು ಸನ್ನಿಧಿಯನ್ನು ರಿಲೀಸ್ ಮಾಡ್ದ. ನೋಡ್ತಾ ಇದ್ದ ಹಾಗೆ ಜೋರಾಗಿ ಮಳೆ ಬರೋಕೆ ಶುರುವಾಯಿತು. ಓ ನೋ ಅಂತಂದ ವೈಭವ್. ಹಾಗಾದರೆ ವೈಭವ್ ಸನ್ನಿಧಿ ಇದ್ದ ರೂಮ್ಗೆ ಬಂದಿದ್ದಾದರೂ ಯಾಕೆ? ಮಿಂಚುನ ಕಾರುಣ್ಯ ಮನೆಗೆ ಯಾವ ಕಾರಣಕ್ಕೆ ಕರ್ಕೊಂಡು ಹೋದ್ಲು? ಸನ್ನಿಧಿ ಅವರ ಅಪ್ಪ ಅಮ್ಮನ ಹೆಸರು ಕೇಳಿ ವೈಭವ್ಗೆ ಯಾಕೆ ಸಂತೋಷ ಆಯಿತು? ಎಲ್ಲದಕ್ಕೂ ಉತ್ತರ ಸಿಗತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಋಣಾನುಬಂಧ. ಧನ್ಯವಾದಗಳು.